Hi children, welcome to today's class. Hello children, today we are discussing the supplementary exam question paper September 2020. Okay, in today's class we are not going to discuss any question and answers, we are just discussing on the type of questions and also we are giving you the tips on how to attend the exam. So we both are here to solve your doubts and also to give you the tips. So shall we move on? Yeah ma'am, because in the previous class they have already given the instruction and how to solve the question paper also ma'am. Yeah. So we will give them clues straight away. ಯಾ ಈಗ ಎಲ್ಲ ಮಕ್ಕಳಿಗೂ ನಿಮಗೆ ಎಕ್ಸಾಮ್ ಫಿಯರ್ ಅನ್ನೋದೇನು ಬೇಡ. ಈಗ ಎಕ್ಸಾಮ್ ಅಂತ ಹೇಳಿದ ತಕ್ಷಣ ನಿಮಗೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಆಲ್ರೆಡಿ ಗೊತ್ತಿದೆ. ಸೊ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಲ್ಸೋ ದ ಫಸ್ಟ್ ಸೆಕ್ಷನ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. So what all questions come in multiple choice? All grammar based question ma'am. There will be 4 questions of 1 mark. Okay. And multiple choice question. 4 options will be there. Yeah. And they are very nearest answers they will be. So they should be very careful while answering them. And all the 4 questions will be from the grammar point. So here in the September exam, in the first question is on infinitive. Is there any tip to answer the infinitive? Yeah ma'am. Because in the question paper usually they ask about to infinitive. So if you give the options I will tell them ma'am. Here did, planning, to see, go ಇದೆ ma'am. So usually to infinitive ಏನಾಗಿರುತ್ತೆ ಅಂದರೆ ಬೇಸ್ ವರ್ಬ್ ಏನಿರುತ್ತೆ ಅದರ ಜೊತೆ ಟು ಇರುತ್ತೆ. ಸೊ ಈಸಿಲಿ ದೇ ಕ್ಯಾನ್ ಸೊ ಐಡೆಂಟಿಫೈ. ಮಕ್ಕಳಿಗೆ ಈಸಿಯಾಗಿ ಇನ್ಫಿನಿಟಿವ್ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ವರ್ಬ್ ಹಿಂದೆ ಟು ಇರುತ್ತೆ ಮ್ಯಾಮ್. ಟು ಸೊ ಗೊತ್ತಾಯ್ತಲ್ವಾ ಮಕ್ಕಳೇ? ಸೊ ವರ್ಬ್ ಹಿಂದೆ ಟು ಇದೆ ಅಂತ ಹೇಳಿದ್ರೆ ದಟ್ ಈಸ್ ದ ಇನ್ಫಿನಿಟಿವ್. ಸೊ ಇದನ್ನ ನಾವು ಎಲ್ಲ ಮಕ್ಳಿಗೂ ಹೇಳ್ತಾ ಇಲ್ಲ, ಯಾವ ಮಕ್ಕಳಿಗೆ ಗ್ರಾಮರ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಅವರಿಗೆ ಈ ಟಿಪ್ಪನ್ನು ಕೊಡ್ತಾ ಇದ್ದೀವಿ. ಕೊಟ್ಟಿರೋ ಆಪ್ಷನ್ಸಲ್ಲಿ ನೋಡಿಕೊಂಡು ಯಾವ ವರ್ಬ್ ಹಿಂದೆ, ಈಗ ಇಲ್ಲಿ ಸೀನಲ್ಲಿ ಇದೆ ಕರೆಕ್ಟಾ, ಸೊ ಯಾವ ವರ್ಬ್ ಹಿಂದೆ ಟು ಸೇರಿರುತ್ತೆ ದಟ್ ಈಸ್ ಇನ್ಫಿನಿಟಿವ್, ರೈಟ್? Yes ma'am. ಓಕೆ, ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಯಾವುದ್ರ ಮೇಲಿದೆ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. Yeah ma'am. ಸೊ ವಾಟ್ ಆರ್ ಆಲ್ ಕಮ್ ಅಂಡರ್ ಲ್ಯಾಂಗ್ವೇಜ್ ಫಂಕ್ಷನ್ಸ್? They have given at the end of the lesson, each lesson they have given some language functions. Yeah. So they can write all those language functions and they can practice ma'am. Usually sympathizing, accepting, refusing and Approval. offering, Yeah. approval, advising. Here also they have given requesting, advice, offering help, accepting. Yeah. So ಸೊ they can concentrate on ಓಕೆ ಮಕ್ಕಳೇ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಳೆದ ವರ್ಷ ಪರೀಕ್ಷಾವಾಣಿ ಇರ್ಬೋದು, ಹಾಗೆಯೇ ಈ ವರ್ಷದ ಸ್ಟಾರ್ಟಿಂಗಲ್ಲಿ ಬ್ರಿಡ್ಜ್ ಕೋರ್ಸ್ ಏನು ಮಾಡಿದ್ವಿ ಅದು ಅಷ್ಟರದ್ದು ವಿಡಿಯೋಸು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಇದೆ. ಚಂದನ ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲ, ಮಕ್ಕಳ ವಾಣಿ ಯೂಟ್ಯೂಬ್ ಚಾನಲ್ ಹಾಗೆ ಜ್ಞಾನದೀಪ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಿಮಗೆ ಸಿಗುತ್ತೆ. ಯಾವ ಯೂಟ್ಯೂಬ್ ಚಾನಲ್ ನಿಮಗೆ ಈಸಿಯಾಗಿ ಆಕ್ಸೆಸ್ ಆಗುತ್ತೆ ಆ ಯೂಟ್ಯೂಬ್ ಚಾನಲಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನನ್ನು ಪಡ್ಕೊಳ್ಳಿ. ಹಿಯರ್ ಇನ್ ದಿಸ್ ಕ್ವೆಶನ್ ಇಟ್ ಈಸ್ ರಿಕ್ವೆಸ್ಟಿಂಗ್ ಮತ್ತು ಇನ್ನೊಂದೇನು ಆಫರಿಂಗ್ ಹೆಲ್ಪ್ಗೆ ಒಂದೇ ಒಂದು ಟಿಪ್ ಏನು ಕೊಡ್ಬೋದು? ರಿಕ್ವೆಸ್ಟಿಂಗಲ್ಲಿ ಮೇ ಯು ಪ್ಲೀಸ್ Yeah ma'am. ಅಂತ ಯು ಅಂತ ಕೇಳ್ತೀವಿ. Yeah ma'am. ನಾವೇ ಆಫರ್ ಮಾಡಬೇಕು ಅನ್ನೋವಾಗ May I ಹೆಲ್ಪ್ help you ಅಥವಾ ಅಂತ ಕ್ಯಾನ್ ಐ ಇರುತ್ತೆ. ಹೆಲ್ಪ್ Can I ಅಲ್ಲಿ help you? ಐ ಇರುತ್ತೆ. ಐ ಇದ್ದು ಪ್ಲೀಸ್ ಇತ್ತು ಅಂತ ಹೇಳಿದ್ರೆ ಅದು Offering help. ಆಫರಿಂಗ್ ಹೆಲ್ಪ್. ಹಾ ಮ್ಯಾಮ್. ಯು ಪ್ಲೀಸ್ ಅಂತ ಇತ್ತು ಅಂದ್ರೆ ಕ್ಯಾನ್ ಯು ಪ್ಲೀಸ್ ಅಥವಾ ಮೇ ಯು ಪ್ಲೀಸ್ ಇತ್ತು ಅಂತ ಹೇಳಿದ್ರೆ ಅದು ರಿಕ್ವೆಸ್ಟ್. ರಿಕ್ವೆಸ್ಟಿಂಗ್. ಸೊ ದಿಸ್ ಇಸ್ ದ ಟಿಪ್ ಫಾರ್ Solving this question. requesting and difference offering. between requesting and offering help. So next comes modal verbs. So modal verbs ಇಗೂನು ಅಷ್ಟೇ ನಾವಿಲ್ಲಿ ಹೆಚ್ಚಿಗೆ ಏನು ಹೇಳೋದು ಬೇಕಾಗಿಲ್ಲ. You please refer to the videos which are in the YouTube. And also remedial teaching. ಬ್ರಿಡ್ಜ್ ಕೋರ್ಸ್ ಮತ್ತೆ ಪರೀಕ್ಷಾವಾಣಿ ಎರಡರ ವಿಡಿಯೋಗಳನ್ನ ನೀವು ಪುನಃ ನೋಡಿ, ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಶನ್. Yes ma'am. ಸೊ ನೆಕ್ಸ್ಟ್ ಕಮ್ಸ್ If clause. ಇಫ್ ಕ್ಲಾಸ್. Yeah ma'am. Shall I give them Yeah, clue yeah, ma'am? yeah. ಸಿ ಮಕ್ಕಳೇ, ಇಲ್ಲಿ ಒಂದು ನಿಮಗೆ ಕ್ಲೂ ಏನಪ್ಪ ಅಂತ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಹಾಫ್ ಆಫ್ ದಿ ಸೆಂಟೆನ್ಸ್ ಅಲ್ಲಿ ಇದ್ರೆ ವಿಲ್ ಇರುತ್ತೆ, ಸಿಂಪಲ್ ಪಾಸ್ಟ್ ಇದ್ರೆ ವುಡ್ ಇರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ವುಡ್ ಹ್ಯಾವ್ ಇರುತ್ತೆ. ಸೊ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಇದೆ, ಇಲ್ಲಿ ನೋಡಿ ನೀವು ಕ್ವಶನ್ ನೋಡಿದಾಗ ಹ್ಯಾಡ್ ಕಾಲ್ಡ್ ಇದೆ. ಸೊ ಯು ಕ್ಯಾನ್ ಸೆಲೆಕ್ಟ್ ಯಾವುದು ಅಂತ ಹೇಳಿದ್ರೆ ನೀವೇ ಹೇಳಿ ಈಗ ವುಡ್ ಹ್ಯಾವ್ ಅನ್ನೋದು ಎಲ್ಲಿರುತ್ತೆ ಅದು ಆನ್ಸರ್ ಆಗಿರುತ್ತೆ. ಸೊ ಆ ಕ್ಲೂನ ಇಟ್ಕೊಳ್ಬೋದು. ಸೊ ಈ ತರ 4 ಕ್ವೆಶನ್ಸ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರುತ್ತೆ. ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ಸ್ ವಿಲ್ ಬಿ ವೆರಿ ಶಾರ್ಟ್ ಆನ್ಸರ್. VSA means very short answer. So for these questions you have to answer either in a word or a phrase or a phrase or a sentence. So
ದೀಸ್ ಕ್ವೆಶನ್ಸ್ ಆರ್ ಆಲ್ಸೋ ಬೇಸಿಕಲಿ ಫ್ರಮ್ ದಿ ಗ್ರಾಮರ್ ಮ್ಯಾಮ್, ಫ್ರಮ್ ದ ಗ್ರಾಮರ್ ಸೆಕ್ಷನ್. ಸೊ ನಿಮ್ಗೆ ಮಕ್ಕಳೇ ನಿಮಗೆಲ್ಲ ಗೊತ್ತಿರಬೇಕು, ಗ್ರಾಮರಲ್ಲಿ ಸುಮಾರು 17 ಐಟಮ್ಸು ಬರುತ್ತೆ. ನಿಮಗೆ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಆ 17ಅಲ್ಲಿ ಆಲ್ಮೋಸ್ಟ್ 13 to 14 ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಸೊ ವಿ ಎಸ್ ಎನಲ್ಲಿನೂ ಕೂಡ ವಿ ಆರ್ ಗೋಯಿಂಗ್ ಟು ಗಿವ್ ಯು ದ ಟಿಪ್ಸ್. ಎಸ್ ಮ್ಯಾಮ್. So first question is on identifying the collocative. So for collocative also we need not discuss here because It is in the given bridge now. course as well as Pariksha Vani, Vani. it is discussed in detail. ಯಾ ಮ್ಯಾಮ್. ಹಾಗೇನೆ ನಿಮಗೆ ಸಂವೇದ ಕ್ಲಾಸಸ್ ಅಲ್ಲಿ ಕೂಡ ಟೀಚರ್ಸು colocatives ಬಗ್ಗೆ ಆಕ್ಟಿವಿಟೀಸ್ ಅನ್ನ ಮಾಡಿಸಿದ್ದಾರೆ. ಯು ಹ್ಯಾವ್ ಪ್ರಾಕ್ಟಿಸ್ಡ್ ಇಟ್ ಅ ಲಾಟ್ ಅಂಡ್ ಇಟ್ ಇಸ್ ವೆರಿ ಈಸಿ. ಸೊ ನೆಕ್ಸ್ಟ್ ಇಸ್ ಸಿಲಾಬಿಫಿಕೇಶನ್. ಇದು ಆಗಿದೆ ಅನ್ಸುತ್ತೆ ಅಲ್ಲ? Yes. So clapping method ಅಲ್ಲಿ it is discussed in detail. So please go through that video Yeah, again. So next question is ಗಿವ್ ಒನ್ ವರ್ಡ್ ಮ್ಯಾಮ್. give one word. So, they can what is the refer- easy tip? Yeah ma'am, they can refer glossary words. Yes. The meaning for the word which are in phrase or in a sentence, they can write them down and they can practice it ma'am. Yes. So next is homophones. Homophones. So, ಅದು homophones ಆಗಿದೆ ma'am. means Homophones means the words with same pronunciation, different spelling and different meaning. meaning. So homophones ಬಗ್ಗೆನೂ ಕೂಡ you will get many activities in the bridge course videos. So please go through bridge course videos. So ಇಲ್ಲಿ tail and tail ಅಂತ ಇದೆ. So one tail, TALE tail means Story ma'am. story, TAIL tail means Bala. bala. Next question tag. ಇದೂನು ಸಹ ಡಿಸ್ಕಸ್ ಆಗಿದೆ ಮ್ಯಾಮ್. ಡಿಸ್ಕಸ್ ಆಗಿದೆ. ಮೋಸ್ಟ್ ಆಫ್ ದಿ ಆಕ್ಟಿವಿಟೀಸ್, ಗ್ರಾಮರ್ ಆಕ್ಟಿವಿಟೀಸ್ ಏನಿದೆ ಇನ್ ದ ಆಕ್ಟಿವಿಟಿ ಫಾರ್ಮ್ ದೇ ಆರ್ ಡಿಸ್ಕಸ್ಡ್ ಇನ್ ಬ್ರಿಡ್ಜ್ ಕೋರ್ಸ್ ಆಸ್ ವೆಲ್ ಆಸ್ ಪರೀಕ್ಷಾ ವಾಣಿ. ಸೊ ಕ್ವಶನ್ ಟ್ಯಾಗ್ ಕೂಡ ಯು ಜಸ್ಟ್ ರೆಫರ್ ಟು ದೋಸ್ ವಿಡಿಯೋಸ್. ಇಲ್ಲಿ ಕ್ವಶನ್ ಏನಂದ್ರೆ ಪ್ಯಾಸಿವ್ ವಾಯ್ಸ್ ಬಗ್ಗೆ ಇದೆ ಮ್ಯಾಮ್. ಓಕೆ. ಅಂಡರ್ಲೈನ್ ಸೆಂಟೆನ್ಸ್ ಶುಡ್ ಬಿ ಚೇಂಜ್ಡ್ ಇಂಟು ಪ್ಯಾಸಿವ್ ವಾಯ್ಸ್. ಓಕೆ. ಅದಕ್ಕೂ ಸಹ ಪ್ಯಾಸಿವ್ ವಾಯ್ಸ್ ಆಲ್ಸೋ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಡೀಟೇಲ್ ಆಗಿ ಒಂದು ಫಾರ್ಮುಲಾ ತರ ಹಾಕಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದ್ದಾಗ ಹೇಗೆ ಚೇಂಜ್ ಮಾಡಬೇಕು, ಪಾಸ್ಟ್ ಅಲ್ಲಿ ಇದ್ದಾಗ ಹೇಗೆ ಮಾಡಬೇಕು, ಸೊ ಅಲಾಂಗ್ ವಿತ್ ದ ಫಾರ್ಮುಲಾಸ್ ಎಕ್ಸ್ಪ್ಲನೇಷನ್ ಆಗಿದೆ. ಸೊ ಮಕ್ಕಳೇ ದಯವಿಟ್ಟು ಅವರು 9th ಮತ್ತೆ ಗ್ರಾಮರ್ ಕ್ಲಾಸ್ ಮಾಡ್ತಾ ಇದೀವಲ್ಲ ಮ್ಯಾಮ್, ಅವರು 9th ಕ್ಲಾಸ್ ದುನು ರೆಫರ್ ಮಾಡ್ಕೋಬಹುದು. ಹೌದು. 8th 9th 10th ಫಸ್ಟ್ ಲ್ಯಾಂಗ್ವೇಜ್ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ಅನ್ನ ನೀವು ಅಗೈನ್ ಇನ್ನೊಂದ್ಸಾರಿ ನೋಡಿದ್ರೆ ಅಷ್ಟು ಪ್ಯಾಸಿವ್ ವಾಯ್ಸ್ ಎಲ್ಲ ಐಡಿಯಾಸ್ ನಿಮ್ಗೆ ಬರುತ್ತೆ. ಫ್ರೇಮಿಂಗ್ ಕ್ವಶನ್ ಮ್ಯಾಮ್. ನೆಕ್ಸ್ಟ್ ಒನ್ ಇಸ್ ಫ್ರೇಮಿಂಗ್ ಕ್ವಶನ್. ಹಾ. ಸೊ ದಿಸ್ ಇಸ್ ಆಲ್ಸೋ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದೇ ಒಂದು ಟಿಪ್ ಕೊಡ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಪರ್ಸನ್ಗೆ ಏನಾದ್ರು ಅಂಡರ್ಲೈನ್ ಮಾಡಿದ್ರೆ ಹೂ ಅಂತ ತಗೊಳ್ಬೇಕು. ಟೈಮ್ ಬಂದಿದ್ರೆ ವೆನ್ ಅಂತ ತಗೊಳ್ಬೇಕು ಮ್ಯಾಮ್. ಪ್ಲೇಸ್ ಇದ್ರೆ ವೇರ್ ಅಂತ ತಗೊಳ್ತಾರೆ. ರೀಸನ್ ಇದ್ರೆ ವೈ ಅಂತ ಇರುತ್ತೆ. ಏನು ಅನ್ನೋದಕ್ಕೆ ಏನಾದ್ರು ಉತ್ತರ ಬರ್ಬೇಕು ಅಂದ್ರೆ ವಾಟ್ ಇರುತ್ತೆ. ಸೊ ನೆಕ್ಸ್ಟ್ ಟು ಮ್ಯಾಮ್. ಇಟ್ಸ್ ವೆರಿ ಈಸಿ ಒನ್ ಮ್ಯಾಮ್. ಇದು ಟು ಅನ್ನೋದು ತುಂಬಾನೇ ಈಸಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಈಸ್ ಏನಿರುತ್ತೆ ಅಥವಾ ಹೆಲ್ಪಿಂಗ್ ವರ್ಬ್ ಯಾವ್ದಿರುತ್ತೆ, ಈಸ್ ಇರಲಿ ವಾಸ್ ಇರಲಿ, ಅದೇನಿರುತ್ತೆ ಅದ್ರ ಪಕ್ಕಕ್ಕೆ TOO ಹಾಕಬೇಕು. ಹೌದು ಮ್ಯಾಮ್. ಫುಲ್ ಸ್ಟಾಪ್ ಅನ್ನ TO2 ಇಂದ ರೀಪ್ಲೇಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸೆಂಟೆನ್ಸ್ ಆಗುತ್ತೆ. ಫುಲ್ ಸೆಂಟೆನ್ಸ್ ಫ್ರೇಮ್ ಆಗತ್ತೆ, ಎಲ್ಲೂ ಮಾರ್ಕ್ಸ್ ಕಟ್ ಆಗಲ್ಲ. ವರ್ಬ್ ಫಾರ್ಮ್ ಮ್ಯಾಮ್ ಇದು. ಓಕೆ. ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್. ಅಲ್ಲಿ ಇಲ್ಲಿ ಒಂದೇ ಒಂದು ಟಿಪ್ ಯಾವ್ದನ್ನ ಕೊಡ್ಬೋದು ಅಂದ್ರೆ ಬಿ ಅಂತ ಇತ್ತು ಬ್ರಾಕೆಟ್ ಅಲ್ಲಿ ಅಂದ್ರೆ ಯಾವ್ಯಾವ್ದು ಬರುತ್ತೆ? 5 ಫಾರ್ಮ್ಸ್ ಅವ್ರು ನೋಡ್ಬೇಕು ಮ್ಯಾಮ್. ಈಸ್, ವಾಸ್, ಆಮ್, ಆರ್, ವರ್ ಅಷ್ಟೇ. ಈಗ ಬಿ ಬಂತು, ಬಿ ಪ್ಲಸ್ ಅಂತ ಬಂತು ಅಂತ ಹೇಳಿದ್ರೆ ಸೆಕೆಂಡ್ ಇರೋಂತ ವರ್ಬ್ ING ಫಾರ್ಮ್ ಅಲ್ಲೇ ಬರುತ್ತೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಆಗುತ್ತೆ, ಬಟ್ ಅವ್ರ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಪ್ರಪೋಸಿಷನ್ ಆಗ್ಲೇ ಹೇಳಿದೀವಲ್ಲ ಮ್ಯಾಮ್. ಸೊ ರಿಲೇಟಿಂಗ್ ವರ್ಡ್ಸ್ ಯಾವ್ಯಾವ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಹಾಕೊಂಡ್ರೆ ಈಸಿ ಆಗುತ್ತೆ. ಸೊ ವಿಡಿಯೋಗಳನ್ನ ರೆಫರ್ ಮಾಡಿ, ಈಗಾಗಲೇ ಆಗಿರೋಂಥ ವಿಡಿಯೋಸ್ನ ರೆಫರ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಅದೇ fill in the blank with the link. ಲಿಂಕರ್ ಅಂದ್ರೆ ಕಂಜಂಕ್ಷನ್ಸ್ ಅಂತ ನೆನ್ಪಿಟ್ಕೊಳ್ಬೇಕು ಮ್ಯಾಮ್. ಜಾಯ್ನಿಂಗ್ ವರ್ಡ್ಸ್ ಅಂತ ಜಾಯ್ನಿಂಗ್ ವರ್ಡ್ಸ್. ಇನ್ನು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಅಂಡ್, ಆರ್, ಬಟ್ ಅವ್ರು ಒಂದು ವರ್ಡ್ ನೆನ್ಪಿಟ್ಕೋಬಹುದು. ಫ್ಯಾನ್ ಬಾಯ್ಸ್ ಅಂತ. ಫ್ಯಾನ್ ಬಾಯ್ಸ್. ಆ ಫ್ಯಾನ್ ಬಾಯ್ಸ್ ಅಲ್ಲಿ ಫಾರ್ ಆತರ ಅದು 9th ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ. ಅದನ್ನ ನೋಡ್ಕೊಂಡು ಈಸಿಯಾಗಿ ಹೇಗೆ ಇದನ್ನ ಫಿಲ್ ಮಾಡಬಹುದು ಅಂತ ನೋಡ್ಕೋಬಹುದು. ಫ್ರೇಸಲ್ ವರ್ಬ್ ಇದೆ ಮ್ಯಾಮ್. ನೆಕ್ಸ್ಟ್ ಇದು ಬಗ್ಗೆ ಇವ್ರು ಸ್ವಲ್ಪ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕು. ಓಕೆ. ಸೊ ಇಲ್ಲಿ ಫ್ರೇಸಲ್ ವರ್ಬ್ ಅಂತ ಹೇಳಿದ್ರೆ ಕಾಂಬಿನೇಷನ್ ಇರುತ್ತೆ, ವರ್ಬ್ ಅಂಡ್ ಪ್ರಿಪೋಸಿಷನ್ಸ್ ಇರುತ್ತೆ. ಸೊ ಅಲ್ಲಿ ಏನು ಮೀನಿಂಗ್ ಇದೆ ನೋಡ್ಕೋಬೇಕು. ಇವಾಗ ಇಲ್ಲಿ ಗೇವ್ ಜೊತೆ ಅವೇ ಹಾಕಿದ್ರೆ ಡಿಸ್ಟ್ರಿಬ್ಯೂಟೆಡ್ ಅಂತ ಬರುತ್ತೆ.
ಗೇವ್ ಅಪ್ ಕೊಟ್ಟಾಗ ಲೆಫ್ಟ್ ಅಂತ ಬರುತ್ತೆ. ಸೊ ಅಲ್ಲಿ ಎಸ್ ಇರೋದ್ರಿಂದ ಪ್ರೈಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಬಂದ್ರೆ ಗೇವ್ ಅವೇ ಅಂತ ಆಗುತ್ತೆ. ಈಗ ಇಲ್ಲಿ ಗೇವ್ ಅವೇ ಇರ್ಬೋದು, ಗೇವ್ ಅಪ್ ಇರ್ಬೋದು, ಅವೆರಡೂ ಸೇರಿ ಒಂದೇ ಮೀನಿಂಗ್ ಅನ್ನ ಕೊಡುತ್ತೆ. ಎರಡು ವರ್ಡ್ ಸೇರಿದ್ರೆ ಒಂದ್ ಮೀನಿಂಗ್ ಕೊಡುತ್ತೆ. ಹೌದು. ಗೇವೇ ಬೇರೆ ಮೀನಿಂಗು, ಅವೇನೇ ಬೇರೆ ಮೀನಿಂಗ್, ಅವೆರಡೂ ಬೇರೆ ಬೇರೆ ಅಂತ ಯೋಚನೆ ಮಾಡಬಾರ್ದು. ಆ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಒಂದೇ ಮೀನಿಂಗ್ ಕೊಡುತ್ತೆ ಅಂತ ಹೇಳಿ. ಸೊ ಫ್ರೇಸಲ್ ವರ್ಬ್ಸ್ ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಎಡಿಟಿಂಗ್ ಮ್ಯಾಮ್, ಇದು ಏನಾದ್ರು ಎರರ್ಸ್ ಇದ್ರೆ ಕರೆಕ್ಟ್ ಮಾಡಕ್ಕೆ ಹೇಳ್ತಾರೆ. ಇಲ್ಲಿ ಏನು ಕ್ಲೂ ಕೊಟ್ಟಿದ್ದಾರೆ, ಇಲ್ಲಿ 2 ಕ್ಲೂಸ್ ಇದೆ ಮ್ಯಾಮ್. ಒಂದು ಆರ್ಟಿಕಲ್ ಟು ಬಿ ಕರೆಕ್ಟೆಡ್ ಅಂಡ್ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ. ಈ ತರ 2 ಕ್ಲೂಸ್ ಯಾವಾಗ್ಲೂ ಇರುತ್ತೆ. ಯಾವ ಗ್ರಾಮರ್ ಇದ್ರ ಮೇಲೆ ಅವ್ರು ಕೇಳಿರ್ತಾರೆ ಅದನ್ನ ನಾವು ನೋಡಿ ಸರಿ ಮಾಡ್ಬೇಕು. ಇದು ಎಡಿಟಿಂಗ್ ಪ್ಯಾರಾಗ್ರಾಫ್ ಅಲ್ಲಿ ಇದು 2 ಕ್ಲೂ ಇರ್ಬೇಕು ಅಂತ ಏನಿಲ್ಲ. ಕೆಲವೊಂದ್ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು, ಕೆಲವೊಂದ್ಸಾರಿ ಪಂಕ್ಚುಯೇಷನ್ ಎರರ್ಸ್ ಇರ್ಬೋದು. ಸೊ ಹಾಗಾಗಿ ಸ್ಪೆಲ್ಲಿಂಗ್ಸ್ ಬಗ್ಗೆ ಗಮನ ಇರ್ಲಿ, ಪಂಕ್ಚುಯೇಷನ್ ಎರರ್ಸ್ ಬಗ್ಗೆ ಗಮನ ಇರ್ಲಿ. ಯಾವ್ದು ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತೆ ಇದ್ರಲ್ಲಿ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಇಲ್ದೇ ಇರೋದು ನೋಡಿ ಇಲ್ಲಿ ಕೊಡ್ಬೋದು, ಇಲ್ಲಿ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಎಡಿಟಿಂಗ್ ಅಂತ ಅಂದ್ರೆ ಏನು, ಮಾಡಿಫೈ ಮಾಡೋ ಅಂತದ್ದು, ತಪ್ಪಿರೋದನ್ನ ಸರಿಪಡಿಸೋದು ಅಂತ ಹೇಳಿ. ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ಏನ್ ತಪ್ಪಿದೆ, ಅವ್ರು ಹೇಳೋ ಪ್ರಕಾರ ಒಂದು ಆರ್ಟಿಕಲ್ ಅಲ್ಲಿ ಮಿಸ್ಟೇಕ್ ಇದೆ, ಇನ್ನೊಂದು ವರ್ಬ್ ಫಾರ್ಮ್ ಅಲ್ಲಿ ಮಿಸ್ಟೇಕ್ ಇದೆ. ದ ಯೂಸ್ ಆಫ್ ಆರ್ಟಿಕಲ್ ಅಂಡ್ ಆಲ್ಸೋ ಇನ್ ದ ವರ್ಬ್ ಫಾರ್ಮ್. ಸೊ ಅಲ್ಲಿ ಎ ಇಸ್ ಟು ಬಿ ರಿಪ್ಲೇಸ್ಡ್ ವಿತ್ ದ, build is to be replaced with build. Build is here, so it should be replaced with. So ಅಲ್ಲಿ full sentence ಅನ್ನ ಇದೆ ಇಲ್ಲಿ. So full paragraph is here. ಅಲ್ಲಿ ಅವರ ಆನ್ಸರ್ ಪೇಪರ್ ಅಲ್ಲೂ ಹೀಗೆ ಮಾಡಬೇಕು ಮ್ಯಾಮ್. Yes, they have to rewrite the full entire paragraph, correcting the errors. So I think grammar part is over. So now we are moving to the content part. Yeah, prose and poetry part. So prose and poetry part ಅಂದ್ರೆ ಫಸ್ಟ್ ಬರೋದು ಆನ್ಸರ್ ಇನ್ 2 or 3 sentences for 2 marks for 2 marks each. So ಈ ತರದ್ದು you will get 7 questions. ಹೇಗೆ ಇವು ಡಿವೈಡ್ ಆಗಿದೆ ಅಂದ್ರೆ ಪ್ರೋಸ್ ಇದೆ, ಪೊಯೆಟ್ರಿ ಇದೆ, ಸಪ್ಲಿಮೆಂಟರಿ ರೀಡಿಂಗ್ ಇದೆ ನಮ್ದು ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಈ ಪ್ರೋಸ್ ಇಂದ ಎಷ್ಟು ಕ್ವಶನ್ಸ್ ಬರುತ್ತೆ ಯೂಶಲಿ? ಬಟ್ ಅದೇ ಲಾಸ್ಟ್ ಇಯರ್ ಇದ್ದಿದ್ದು ಹಾಗಿತ್ತು ಮ್ಯಾಮ್. ಇಯರ್ ಚೇಂಜ್ ಆಗ್ಬೋದು. ಲಾಸ್ಟ್ ಇಯರ್ ಏನಂದ್ರೆ 4 ಕ್ವಶನ್ ಫ್ರಮ್ ಪ್ರೋಸ್ and 1 from poetry and 2 questions from supplementary reading. ಅಲ್ಲಿ ಇಂಟರ್ನಲ್ ಆಪ್ಷನ್ಸ್ ಇರುತ್ತೆ ಮ್ಯಾಮ್, ನಾವು ನೋಡಿದಾಗ ಗೊತ್ತಾಗುತ್ತೆ ಅದು. ಓಕೆ, ಸೊ ಇಲ್ಲಿ ನಾವು ಕ್ವೆಶ್ಚನ್ಸ್ ಗೆ ಹೋದ್ರೆ, ಸೊ ದಿಸ್ ಇಸ್ one question from prose. So answer is also here. You can read it or you can take down ma'am. So we are not going to read the question and answer. Okay, it's already given in the Samveda lessons. Yes, Samveda lessons. Yes. So this is another question from another prose. ಹಾಗೇನೆ ಇಲ್ಲಿ ಅಂಡರ್ಲೈನ್ ಯಾಕಾಗಿದೆ? Even they can underline ಮಾಡಿದೀರಾ key points ma'am. Okay. So when they write, ಅವರು ಸಹ ಹೀಗೆ ಅಂಡರ್ಲೈನ್ ಮಾಡಿದಾಗ ಇವ್ಯಾಲ್ಯುವೇಟರ್ಸ್ಗೆ ಒಂಥರ ಪ್ಲೀಸಿಂಗ್ ಆಗಿರುತ್ತೆ ಮ್ಯಾಮ್. ಹೋ ಇದು ಕೀ ಪಾಯಿಂಟ್ಸ್ ಅಂಡರ್ಲೈನ್ ಮಾಡಿದ್ದಾರೆ ಅಂತ. So the evaluators or the teacher gets the idea that the student has understood the lesson and also the gist of the lesson. So ಇಲ್ಲಿ ಕೀ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಅವರು ಹೀಗೆ ಮಾಡಿದ್ರೆ ಅವರ ಆನ್ಸರ್ ಲುಕ್ಸ್ ಸೋ ಗುಡ್ ಮ್ಯಾಮ್. ಓಕೆ, so this is the question from another question from prose. So here also I have underlined the so ಇಲ್ಲಿ ನೋಡಿ ಆನ್ಸರ್ ಅಲ್ಲಿ ಕೆಲವೊಂದು ವರ್ಡ್ಸ್ ಅಥವಾ ಕೀ ಪಾಯಿಂಟ್ಸ್ ಅನ್ನ ಮಾತ್ರ ಅಂಡರ್ಲೈನ್ ಆಗಿದೆ. so that you can practice it. It is a very good practice. Just like gist ma'am, adana age practice ಮಾಡ್ಕೊಂಡ್ರೆ if they can frame sentences using these clues, they can frame sentences. Yes. So this is also another question from the prose. So ಇಲ್ಲಿ 4 questions from prose ಆಯ್ತು. Next, this is jazz ಅಂದ ತಕ್ಷಣ ಗೊತ್ತು ಮ್ಯಾಮ್, ಅದು ಅವರು poem ಇಂದಾನೆ. So this is a question from a poem. So ಇಲ್ಲಿಗೆ 5 questions ಆಯ್ತು. Next comes supplementary ಮ್ಯಾಮ್. ಕ್ವೆಶ್ಚನ್ ನಂಬರ್ 23 ನಲ್ಲಿ you will get 2 questions. 2 ಪ್ರಶ್ನೆ ಇರುತ್ತೆ ಮ್ಯಾಮ್. ಎರಡರಲ್ಲೂ ಆಪ್ಷನ್ ಇರುತ್ತೆ. ಅವ್ರಿಗೆ ಯಾವುದು ತುಂಬಾ ಕಂಫರ್ಟಬಲ್ ಅನ್ಸುತ್ತೆ, ಬರೆಯೋದಕ್ಕೆ ಚೆನ್ನಾಗಿ ಬರುತ್ತೆ, ಅದನ್ನ ಅಟೆಂಡ್ ಮಾಡಬಹುದು. ಎರಡು ಇದೆ ಬರೆಯೋಗಿಲ್ಲ ಮ್ಯಾಮ್. ಅವ್ರೇನ್ ಅನ್ಕೊಳ್ತಾರೆ ಸಪ್ಲಿಮೆಂಟರಿಯಿಂದ 2 ಬರಿಬೇಕು ಅಂತ ಕೆಲವು ಮಕ್ಕಳು ಎರಡನ್ನೂ ಇದೇ ಆನ್ಸರ್ ಮಾಡ್ತಾರೆ. ಬಟ್ ದೇ ಗೆಟ್ ಮಾರ್ಕ್ಸ್ ಫಾರ್ ಓನ್ಲಿ 1. ಕ್ವೆಶ್ಚನ್ ನಂಬರ್ 23 ನಲ್ಲಿ 2 ಕ್ವೆಶ್ಚನ್ ಇದೆ ಅಂದ್ರೆ ಒಂದನ್ನ ಮಾತ್ರ ಆನ್ಸರ್ ಮಾಡಬೇಕು, ಯಾವ್ದಾದ್ರು ಒಂದನ್ನ ಆನ್ಸರ್ ಮಾಡಬೇಕು. ಹಾಗೇನೆ ಕ್ವೆಶ್ಚನ್ ನಂಬರ್ 24 ಕೂಡ ನಿಮ್ಗೆ ಇದೇ ತರ ಇಂಟರ್ನಲ್ ಆಪ್ಷನ್ಸ್ ಇರುತ್ತೆ, ಅದು ಸಹ ಸಪ್ಲಿಮೆಂಟರಿ ರೀಡಿಂಗ್ ಇಂದಾನೇ ಇರುತ್ತೆ. ಸಿ ಕ್ವೆಶ್ಚನ್ ನಂಬರ್ 24 ಬಂತು. ಸೊ ಹಿಯರ್ ಆಲ್ಸೋ ಯು ಗೆಟ್ ಇಂಟರ್ನಲ್ ಚಾಯ್ಸ್. 2 ಕ್ವೆಶ್ಚನ್ ಇದೆ. ಈ 2 ಕ್ವೆಶ್ಚನ್ ನಲ್ಲಿ
ಯಾವ ಕ್ವೆಶನ್ ನಿಮ್ಗೆ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಕ್ಕಾಗತ್ತೆ ಅದಕ್ಕೆ ನೀವು ಆನ್ಸರ್ ಮಾಡಬಹುದು. ಇನ್ನೊಂದು ಕಿವಿ ಮಾತು ಅವ್ರಿಗೆ ಏನು ಹೇಳ್ಬೋದು ಅಂದ್ರೆ ಮ್ಯಾಮ್ 4 ಸಪ್ಲಿಮೆಂಟರಿ ಲೆಸನ್ಸ್ ಈ ಸದ್ಯಕ್ಕಿದೆ. 3 ಅವ್ರು ಪರ್ಫೆಕ್ಟ್ ಆಗಿ ಕಲ್ತ್ಬಿಟ್ರು ಅಂತ ಹೇಳಿದ್ರೆ ಒಂದನ್ನ ಬೇಕಾದ್ರೆ ಸ್ಮಾರ್ಟ್ಲಿ ದೇ ಕ್ಯಾನ್ ಲೀವ್. ಆಕ್ಚುಲಿ ಸಪ್ಲಿಮೆಂಟರಿ ರೀಡಿಂಗ್ ಈಸ್ ದೇರ್ ಫಾರ್ ಕಾಂಪ್ರಿಹೆನ್ಷನ್, ಫಾರ್ ಡೆವಲಪಿಂಗ್ ರೀಡಿಂಗ್ ಹ್ಯಾಬಿಟ್ಸ್ ಅಮಾಂಗ್ ದ ಸ್ಟೂಡೆಂಟ್ಸ್. ಅವರ ಲಿಟ್ರೇಚರ್ ಕಡೆಗೆ ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸಪ್ಲಿಮೆಂಟರಿ ರೀಡಿಂಗ್ ಇರೋದು. ಸೊ ನೆಕ್ಸ್ಟ್ ಬರೋದು ಯಾವುದು? 3 ಅಂಕದ ಪ್ರಶ್ನೆಗಳು ಮ್ಯಾಮ್. ಲಾಂಗ್ ಆನ್ಸರ್ಸ್. ಲಾಂಗ್ ಅಂದ್ರೆ 3 ಅಂಕದ್ದು 3 ಮಾರ್ಕ್ಸ್ ಕ್ವೆಶ್ಚನ್ಸ್. ಇಲ್ಲೂ ಸಹ 2 ಇರುತ್ತೆ. ಒನ್ ಇಸ್ ಫ್ರಮ್ ಪ್ರೋಸ್ ಅಂಡ್ ಒನ್ ಇಸ್ ಫ್ರಮ್ ಪೋಯಮ್. ಸೊ ಇಲ್ಲಿ ನಾವು ಇದೇ ಪಾಠದಿಂದ 3 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ, ಇದೇ ಪೋಯಮ್ ಇಂದ ಅಂತ ಹೇಳಿ ಹೇಳಕ್ಕಾಗಲ್ಲ. ಸೊ ಎಲ್ಲಾ ಪಾಠಗಳಿಗೂ ಎಲ್ಲಾ ಪೋಯಮ್ಸ್ಗೂ ಮಕ್ಕಳು ಪ್ರಿಪೇರ್ ಆಗ್ಬೇಕು. ಯಾವುದು 5 to 6 ಸೆಂಟೆನ್ಸಸ್ ಆನ್ಸರ್ಸ್ ಇರುತ್ತೆ, ಅವನ್ನೆಲ್ಲಾ ಲೆಸನ್ ಇಂದ ಓದಿದ್ರೆ ಇದು ಈಸಿ ಆಗುತ್ತೆ. ಇಲ್ಲಿ ಇನ್ನೊಂದು ಟಿಪ್ ಏನ್ ಕೊಡ್ಬೋದು ಅಂದ್ರೆ, ಈ ಲಾಂಗ್ ಆನ್ಸರ್ ಕ್ವಶನ್ ಒಂದು ಪ್ರಿಪೇರ್ ಆಗ್ಬಿಟ್ರೆ ಅಂದ್ರೆ ಎಲ್ಲಾ ಪಾಠಗಳನ್ನ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಪೋಯಮ್ ಇರ್ಬೋದು, ಪಾಠ ಇರ್ಬೋದು, ಸಮ್ಮರಿ, ಯಾವ ತರದ ಕ್ವಶನ್ ಆನ್ಸರ್ ಪೋಯಮ್ದು ಸಮ್ಮರಿ, ಲೆಸನ್ದು ಜಿಸ್ಟ್ ಓದ್ಕೊಂಡ್ಬಿಟ್ರೆ, ಈಗ ಪೋಯಮ್ ಸಮ್ಮರಿ ಓದ್ಬಿಟ್ರಂತೂ 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್, ಎಕ್ಸ್ಟ್ರಾಕ್ಟ್, ಸಮ್ಮರಿ ಎಲ್ಲಾನು ಆನ್ಸರ್ ಮಾಡಬಹುದು. ಇಲ್ಲಿ ಚಿಲ್ಡ್ರನ್, ಯು ಆರ್ ಸೀಯಿಂಗ್ ಓನ್ಲಿ ದ key points, not the entire paragraph answer. ಹೌದು ಮ್ಯಾಮ್, ಅವರು ಬರ್ಕೊಳ್ಬೇಕಾಗುತ್ತೆ ಮ್ಯಾಮ್ ಇದನ್ನ. ಸೊ ಎಂಟೈರ್ ಪ್ಯಾರಾಗ್ರಾಫ್ ಅನ್ನ ಇಲ್ಲಿ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ, ಚಿಕ್ಕ ಫಾಂಟ್ ಆಗಿ ನಿಮ್ಗೆ ಓದೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ವಿ ಆರ್ ಗಿವಿಂಗ್ ಓನ್ಲಿ ದ ಕೀ ಪಾಯಿಂಟ್ಸ್. ಸೊ ಈ ಕೀ ಪಾಯಿಂಟ್ಸ್ ಎಲ್ಲಾನು ಕವರ್ ಆಗ್ಬಿಟ್ಟು ಪ್ಯಾರಾಗ್ರಾಫ್ ನ ಫ್ರೇಮ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಫಾರ್. ಯು ಕ್ಯಾನ್ ಸೀಕ್ ಹೆಲ್ಪ್ ಫ್ರಮ್ ಯುವರ್ ಟೀಚರ್ಸ್ ಅಂಡ್ ಆಲ್ಸೋ ಯು ಕ್ಯಾನ್ ಗೋ ಥ್ರೂ ದೀಕ್ಷಾ ಆಪ್. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಇಟ್ ಕೇಮ್ ಫ್ರಮ್ ಪ್ರೋಸ್, ಸೆಕೆಂಡ್ from poetry. The song so poetry of India also I think the answer is in the form of bullet points. Yeah ma'am, right? Points alle ide ma'am. Yes. So points na you have to elaborate it into paragraph. So ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದೀವಿ ನಾವು ಸಂವೇದ ಲೆಸನ್ ಅಲ್ಲಿ ಇದೇ ತರ ಕೊಟ್ಟಿದ್ರು ಅಂತ ಹೇಳಿ ನಾವು ಹಾಗೆ ಬರಿತೀವಿ ಅಂತ ಹೇಳಿ ಬರಿಬೇಡಿ. ಇದು ನಾವಿಲ್ಲಿ ಜಸ್ಟ್ ಪಾಯಿಂಟ್ಸ್ ಅನ್ನ ಇಲ್ಲಿ ಹೈಲೈಟ್ ಮಾಡಿದೀವಿ ಅಷ್ಟೇನೆ. ಸೊ ಆ ಪಾಯಿಂಟ್ಸ್ ಅನ್ನ you have to elaborate it into a paragraph. Yes ma'am. So next comes extract questions. I think it is a favorite section of all students. ಕನ್ನಡದಲ್ಲೂ ಅಷ್ಟೇ ಸಂದರ್ಭ ಸಹಿತ ವಿವರಿಸಿ ಅಂತ ಬರುತ್ತೆ. ಅಂದ್ರೆ ಒಂದು ಇದೇನಂದ್ರೆ ಸಂದರ್ಭ ಸಹಿತ ವಿವರಿಸಿ ಅಂತ ಹೇಳಿದಾಗ ಕನ್ನಡದಲ್ಲಿ ಎಷ್ಟೊಂದು ದೊಡ್ಡ ಆನ್ಸರ್ ಬರೀಬೇಕು. ಅವ್ರ ಸಂದರ್ಭ ಅಂದ್ರೆ ಅದು ಯಾವ ಸಂದರ್ಭದಲ್ಲಿ ಅದು ಬಂತು ಅಂತ ಹೇಳ್ಬೇಕು. ಇಲ್ಲಿ ಒಂದು ಪಾಯಿಂಟ್, ಕೆಲವಕ್ಕಂತೂ ಒಂದು ವರ್ಡ್ ಬರೆದ್ರು ಅದು ಅಷ್ಟೇ. ಇಲ್ಲಿ ಏನಿರುತ್ತೆ, ಯಾರು ಹೇಳಿದ್ರು, ಯಾರಿಗ್ ಹೇಳಿದ್ರು, ಯಾವಾಗ ಹೇಳಿದ್ರು, ಅಥವಾ ಆ ವರ್ಡ್ ಮೀನಿಂಗ್ ಏನು, ಆ ತರ ವೆರಿ ಸಿಂಪಲ್ ಒನ್. ಈಸಿಲಿ ದೇ ಕ್ಯಾನ್ ಸ್ಕೋರ್ 3 ಮಾರ್ಕ್ಸ್. ಯಾಕಂದ್ರೆ ಇದು ಸೆಕೆಂಡ್ ಲ್ಯಾಂಗ್ವೇಜ್, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್. ಸೊ ಅದರಲ್ಲಿ ಕಾಂಟೆಕ್ಸ್ಟ್, ಸಂದರ್ಭ ಸಹಿತ ವಿವರಿಸಬೇಕು. ಇದು ಹಾಗೆ ಮ್ಯಾಮ್ 4 ಇರುತ್ತೆ. 4 ಅಲ್ಲಿ 3 ಫ್ರಮ್ ಪ್ರೋಸ್, 1 ಫ್ರಮ್ ಪೋಯಟ್ರಿ. ಇದೆಲ್ಲ ನಾವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಬೇಸ್ ಅಲ್ಲಿ ಹೇಳ್ತಾ ಇದೀವಿ ಮ್ಯಾಮ್. ಈ ಇಯರ್ ಚೇಂಜ್ ಆದ್ರೂ ಅಂದ್ರೆ 2020 ಕ್ವಶನ್ ಪೇಪರ್ ಬೇಸ್ ಅಲ್ಲಿ ನಾವು ಇವಾಗ ಇದಿಷ್ಟನ್ನು ಡಿಸ್ಕಸ್ ಮಾಡ್ತಾ ಇದೀವಿ. ಅಂದ್ರೆ 2020 ನಲ್ಲಿ ನಮ್ದು ಟೆಕ್ಸ್ಟ್ ಬುಕ್ ಏನಿತ್ತು ಅದು ಫುಲ್ 100% ಅಂದ್ರೆ 8 ಲೆಸನ್ಸ್, 8 ಪೋಯಮ್ಸ್, 4 ಸಪ್ಲಿಮೆಂಟರಿ ರೀಡಿಂಗ್ ಇತ್ತು. ಆದ್ರೆ ಈಗ 30% ರೆಡ್ಯೂಸ್ ಆಗಿದೆ ಅಂತ ಅನ್ಕೊಂಡಿದೀವಿ. ಸೊ ಈಗ SLC ಬೋರ್ಡ್ ಮೇಲೆ ಅವ್ರು ಏನು ಕೊಡ್ತಾರೆ ಗೈಡ್ ಲೈನ್ಸ್, ಅದ್ರ ಮೇಲೆ ಚೇಂಜ್, SLC ಬೋರ್ಡ್ ಮೇಲೆ ಡಿಪೆಂಡ್ ಆಗಿದೆ. ಅವರು 100% ಸಿಲೆಬಸ್ ಇರುತ್ತೆ ಅಂದ್ರೆ ಇದೇ ಪ್ಯಾಟರ್ನ್ ನಲ್ಲಿ ಪ್ರಾಕ್ಟೀಸ್ ಇರಬಹುದು. ಪ್ಯಾಟರ್ನ್ ಚೇಂಜ್ ಆಗ್ಬಹುದು, ಬಟ್ ಟೈಪ್ ಆಫ್ ಕ್ವೆಶ್ಚನ್ಸ್ ಇರುತ್ತೆ. ಅಂದ್ರೆ ಈಗ 2 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ 7 ಇರೋ ಬದಲು 8 ಆಗ್ಬಹುದು, ಎಕ್ಸ್ಟ್ರಾಕ್ಟ್ಸ್ 4 ಬದಲು 3 ಆಗ್ಬಹುದು, 5 ಆಗ್ಬಹುದು. ಹಾಗಾಗಿ ಟೈಪ್ ಆಫ್ ಕ್ವೆಶ್ಚನ್ಸ್ ಇದೇನೆ, ಬಟ್ ಇಷ್ಟೇ ಬರುತ್ತೆ ಅಂತ ಹೇಳಿ ನಾವು ಹೇಳಕ್ಕಾಗಲ್ಲ. 30% ರೆಡ್ಯೂಸ್ ಆದ್ರೆ ಅದಕ್ಕೋಸ್ಕರ ನಾವು ಇಂಥ ಪಾಠದ್ದು ಅಂತ ಹೇಳ್ತಾ ಇಲ್ಲ. ನಾವು ಸೆಪ್ಟೆಂಬರ್ 2020 ಪೇಪರ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 3 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಆಫ್ ಟು ಔಟರ್ ಸ್ಪೇಸ್, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಬಂತು. ಬಟ್ ಈಗ ರೆಡ್ಯೂಸ್ ಸಿಲೆಬಸ್ ಅಲ್ಲಿ ಅದಿಲ್ಲದೆ ಇರಬಹುದು. ಐ ಆಮ್ ದ ಲ್ಯಾಂಡ್ ಇಲ್ಲ ಮ್ಯಾಮ್, ಇಲ್ಲದೆ ಇರಬಹುದು. ಹಾಗಾಗಿ ಯಾವ ಪಾಠದಿಂದ ಬರುತ್ತೆ ಅಂತ ಹೇಳಿ, ಅಂದ್ರೆ ಇದೇ ಬರುತ್ತೆ ಅಂತ ಹೇಳಿ ನಾವಿಲ್ಲಿ ಹೇಳ್ತಾ ಇಲ್ಲ. ಹೌ ಟು ಸಾಲ್ವ್ ಅಂತ ಅಷ್ಟೇ ಹೇಳ್ತಾ ಇದ್ದೀವಿ. ಈ ತರ ಅಂದ್ರೆ 2 ಮಾರ್ಕ್ಸ್ ಕ್ವೆಶ್ಚನ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು, ಗ್ರಾಮರ್ಗೆ ಏನ್ ಟಿಪ್ಸ್, ಅದನ್ನ ಮಾತ್ರ ನಾವು ಹೇಳ್ತಾ ಇದೀವಿ. ಎಕ್ಸ್ಟ್ರಾಕ್ಟ್ಸ್ ಗೆ ಒಂದು ಟಿಪ್ ಕೊಡ್ಬೇಕು ಅಂದ್ರೆ ಏನ್ ಕೊಡ್ತೀರಾ? ಅದೇ ಮ್ಯಾಮ್, ಅವರು ಯಾವ ಲೆಸನ್ ಅಲ್ಲಿ ಯಾವ ಸೆಂಟೆನ್ಸ್ ಬೇಕಾದ್ರೂ ಎಕ್ಸ್ಟ್ರಾಕ್ಟ್ ಕೊಡ್ಬೋದು. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಹೇಳಿರೋಂತ ಸ್ಟೇಟ್ಮೆಂಟ್ಸ್ ಇರುತ್ತಲ್ಲ ಮ್ಯಾಮ್, ಎಲ್ಲಾ ಲೆಸನ್ ಅಲ್ಲೂ ಬರ್ಕೊಂಡ್ಬಿಟ್ಟು ಹೂ, ಹೂಮ್
ಅವೆರಡನ್ನ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಯಾವಾಗ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಹೌದು. ಒಂದು 15 to 20 ಒಂದು ಲೆಸನಲ್ಲಿ ಬರ್ಕೊಂಬಿಟ್ರೆ, ಈಗ ಹೀರೋ ಲೆಸನಲ್ಲೇ ತೊಗೊಂಡ್ರೆ ಸುಮಾರು ಸೆಂಟೆನ್ಸಸ್ ಇದೆ ಮ್ಯಾಮ್. ಯಾರು ಹೇಳಿದ್ರು, ಯಾರಿಗೆ ಪಟ್ಟಿ ಮಾಡ್ಕೊಂಬಿಟ್ರೆ ಯಾವಾಗ ಹೇಳೋದು, ಯಾವಾಗ ಯಾಕೆ ಹೇಳಿದ್ರು, ಅದೆಲ್ಲ ಈಸಿಯಾಗೆ ಬಂದ್ಬಿಡುತ್ತೆ ಮ್ಯಾಮ್. ಯಾರು ಅಂತ ಅದು ಹುಡ್ಕೋವಾಗ ಅದು ಗೊತ್ತಾಗ್ಬಿಡುತ್ತೆ. ಯಾರು ಹೇಳಿದ್ದಾರೆ, ಯಾರಿಗೆ ಹೇಳಿದ್ದಾರೆ ಅಂತ ಹುಡ್ಕೋವಾಗ ಯೂಶಲಿ ಯಾಕೆ ಹೇಳಿದ್ರು ಅದೆಲ್ಲ ಬರುತ್ತೆ. ಆ ಕ್ಲೂಸ್ನ ತೊಗೊಂಡು ದೇ ಶುಡ್ ಬಿ ತರೋ ವಿತ್ ದೇರ್ ಟೆಕ್ಸ್ಟ್ ಬುಕ್ಸ್ ಮ್ಯಾಮ್. ಇದು ಎಲ್ಲಿ ಬೇಕಾದ್ರೂ ಕೇಳು. ಸೊ ಇದು ಕಳೆದ ವರ್ಷದ ಪೇಪರು. ಸೊ ಯು ಕ್ಯಾನ್ ಗೋ ಥ್ರೂ ಇಟ್. ನೀವು ಈಗಾಗಲೇ ನಿಮ್ಮ ಟೀಚರ್ಸ್ ಕೂಡ ನಿಮಗೆ ಸಾಲ್ವ್ ಮಾಡಿ ಅಂತ ಹೇಳಿ ಕೊಟ್ಟಿರಬಹುದು ಹೋಮ್ವರ್ಕ್ ಥರ. ಸೊ ಈಗ ನೆಕ್ಸ್ಟ್ ಬರೋದು ರೈಟಿಂಗ್ ಸ್ಕಿಲ್ಗೆ. ಹಾಂ ಮ್ಯಾಮ್. ಇನ್ ರೈಟಿಂಗ್ ಸ್ಕಿಲ್ ವಿ ಯೂಶಲಿ ಗೆಟ್ ಒನ್ ಪ್ರೊಫೈಲ್ ರೈಟಿಂಗ್, another story picture building, reading, story building, creative writing ಅಲ್ಲಿ picture reading, and then letter writing. So and essay writing. Essay writing. So 5 components writing skills ಅಲ್ಲಿ ಬರುತ್ತೆ. So that is compulsory ಇರುತ್ತೆ ಅಂತ ಅನ್ಕೊಂಡಿದೀವಿ. So this is also one of the easiest ಸ್ಕೋರಿಂಗ್ question. 3 marks ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹೇಗೆ ಸ್ಕೋರ್ ಮಾಡ್ಬೋದು? ವಾಟ್ ಈಸ್ ದ ಟಿಪ್ಸ್ ಫಾರ್ ದ ಸ್ಟೂಡೆಂಟ್ಸ್? ಯಾ ಮ್ಯಾಮ್, ಅವ್ರಿಗೆ ಬರೆಯೋದಕ್ಕೆ ಬಂದರೆ ಚೆನ್ನಾಗಿ ಇಂಗ್ಲೀಷು ನೀಟಾಗೆ ಬರೀಬೋದು ಮ್ಯಾಮ್. ಲೈಕ್ ದಿಸ್ ಈಸ್ ದಿ ಪ್ರೊಫೈಲ್ ಆಫ್ ಆಶ್ಲೇಷ್ JS. he is 52 years old, he has done MA B.Ed. ಈ ಥರ ಬರ್ಕೊಂಡು ಹೋಗ್ಬೋದು ಚೆನ್ನಾಗಿ ಬರೆಯುವಂಥ ಮಕ್ಕಳು. ಏನು ಬರಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಈ ಕ್ವಶನ್ನೇ ಬಿಟ್ಬಿಡ್ತಾರೆ ಮ್ಯಾಮ್. 3 ಅಂಕದ ಪ್ರಶ್ನೆ ಇದು. ಬಿಡದೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಹಿಸ್ ಸೇರಿಸ್ಬೇಕು. ಹೇಗೆ ಅಂತ ಹೇಳಿದ್ರೆ ಈಗ ಹಿಸ್ ನೇಮ್ ಈಸ್ ಆಶ್ಲೇಷ್, ಹಿಸ್ ಏಜ್ ಈಸ್ 52 years. ಎಲ್ಲದಕ್ಕೂ ಹಿಸ್ ಅಥವಾ ಹರ್ ಹಾಕ್ಬಿಟ್ಟು ಇಲ್ಲಿ ಈಸ್ ಹಾಕೊಂಡು. ಹಾಗೇನೆ ಇದು ಎಲ್ಲಾ ಮಕ್ಕಳಿಗೂ ಅಲ್ಲ ಇದು ಟಿಪ್ಸ್. ಹೌದು ಮ್ಯಾಮ್. ಸಂವೇದದಲ್ಲಿ ಹೇಳಿದ್ದಾರೆ ನಾವು ಹೀಗೆ ಬರೆಯೋದು ಅಲ್ಲ. ಇದು ಯಾರಿಗೆ ಹೇಳ್ತಾ ಇದೀವಿ, ಯಾರ್ಯಾರು ಈ ಪ್ರೊಫೈಲ್ ರೈಟಿಂಗ್ ಕಷ್ಟ ಅಂತ ಯಾರಿಗೆ ಅನ್ನಿಸ್ತಾ ಇದೆ ಅನ್ಸುತ್ತೆ ಅವ್ರು ಮಾಡಿ ಬಿಡಬೇಡಿ ಅಂತ. ಸೊ ಅಟ್ ಲೀಸ್ಟ್ ಯು ವಿಲ್ ಗೆಟ್ 1 or 2 marks. 2 marks they will get. So that is inclusion of all points. All points ಸೇರಿಸಿ. If all the points are included, you will get the marks. And language accuracy ಅಂದ್ರೆ ನೀವು ಕ್ರಿಯೇಟಿವ್ ಆಗಿ ಬರೆದ್ರೆ ನಿಮ್ದೇ ಓನ್ ಸೆಂಟೆನ್ಸಸ್ ಅಲ್ಲಿ ವಿದೌಟ್ ಎನಿ ಲ್ಯಾಂಗ್ವೇಜ್ ಮಿಸ್ಟೇಕ್ 1 mark ಇರುತ್ತೆ. ವಿದೌಟ್ ಎನಿ ಗ್ರಾಮರ್ ಎರರ್, ವಿದೌಟ್ ಎನಿ ಸ್ಪೆಲ್ಲಿಂಗ್ ಎರರ್, ವಿದೌಟ್ ಎನಿ ಪಂಕ್ಚುಯೇಷನ್ ಎರರ್ ನೀವು ಬರೆದ್ರಿ ಅಂತ ಹೇಳಿದ್ರೆ ಯು ವಿಲ್ ಗೆಟ್ 3 on 3 marks. Yes. ಸೊ ಇದು ಒನ್ ಟೈಪ್ ಆಫ್ ರೈಟಿಂಗ್ ಸ್ಕಿಲ್. Yeah ma'am. ಸ್ಟೋರಿ ಡೆವಲಪಿಂಗ್ ಅಲ್ಲಿ ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಈಗ ಇಲ್ಲೇನಿದೆ, ಹಿಂಟ್ಸ್ ಇದೆ. ಸ್ಟೋರಿ ಲೈನ್ ಕೊಟ್ಬಿಟ್ಟು ಫ್ರೇಸಸ್ ಆರ್ ಸೆಂಟೆನ್ಸಸ್ ನ ಕೊಟ್ಬಿಟ್ಟು ಮಧ್ಯ ಡ್ಯಾಶ್ ಇದೆ. ಸೊ ಆ ಡ್ಯಾಶ್ ಅಲ್ಲಿ ವರ್ಬ್, ಆರ್ಟಿಕಲ್, ಕಂಜಂಕ್ಷನ್, ಪ್ರಿಪೋಸಿಷನ್, ಕಂಜಂಕ್ಷನ್ ಸೇರಿಸಿದ್ರೆ ಆಯ್ತಾ? ಇಲ್ಲ ಮ್ಯಾಮ್. ಯೂಶಲಿ ಮಕ್ಳು ಅದೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಮ್ಯಾಮ್. ಅವ್ರು ಏನು ಅನ್ಕೊಳ್ತಾ ಇದ್ದಾರೆ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಥರ ಅನ್ಕೊಂಬಿಟ್ಟು ಇಲ್ಲೇನೋ ಒಂದು ಪ್ರಿಪೋಸಿಷನ್ ಸೇರಿಸ್ತಾರೆ, ಇನ್ನೇನೋ ಒಂದು ಆರ್ಟಿಕಲ್ ಸೇರಿಸ್ತಾರೆ. ಅದು ಆ ಥರ ಅಲ್ಲ. ಇದು ಸ್ಟೋರಿ ಇದೆ. ಹ್ಯಾವ್ ಟು ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೂ. ಇದಿಷ್ಟು ಕ್ಲೂಸ್ ಅಷ್ಟೇ. ಯು ಹ್ಯಾವ್ ಟು ಯೂಸ್ ದಿಸ್ ಕ್ಲೂಸ್ ಅಂಡ್ ಡೆವಲಪ್ ಎ ಸ್ಟೋರಿ. ಎ ಹ್ಯೂಜ್ ಈಗಲ್ ಅಂದ್ರೆ ಒನ್ಸ್ ದೇರ್ ವಾಸ್ ಎ ಹ್ಯೂಜ್ ಈಗಲ್. Once there lived a huge eagle in a nest on a high hill. ಈ ತರ ಸೆಂಟೆನ್ಸಸ್ ಅನ್ನು ಫ್ರೇಮ್ ಮಾಡಬೇಕು. ಕ್ಲೂಸ್ ಇದೆ ಅಷ್ಟೇ ಇದು. ಸೊ ಇದು ಕೂಡ ಈಸಿನೇ. ಸೊ ಯು ವಿಲ್ ಗೆಟ್ ಈಸಿಲಿ ಯು ವಿಲ್ ಗೆಟ್ 2 marks. If they attend and write something, they will get marks. 2 marks ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಪ್ಲೀಸ್ ಡೋಂಟ್ ಲೀವ್ ದಿಸ್ ಸೆಕ್ಷನ್. ರೈಟಿಂಗ್ ಸ್ಕಿಲ್ ಸೆಕ್ಷನ್ ಇದೆಯಲ್ಲ, ಇದು ಬಿಡೋಕ್ಕೆ ಹೋಗಬೇಡಿ. So next comes picture reading. Picture reading ma'am. They have to write about this picture. Picture reading ಅಂತ ಹೇಳಿದ್ರೆ ಆ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಏನೇನು ಅನ್ಸುತ್ತೆ. ಸೊ ಅದಕ್ಕೂ ಕೂಡ 5 W's ಅನ್ನ ನೆನ್ಪಿಟ್ಕೋಬೇಕು. ಹೌದು ಮ್ಯಾಮ್. ಸೊ ಯಾವ್ಯಾವುದು? ಅದೇ ವಾಟ್, ಇಲ್ಲಿ ಈ ಪಿಕ್ಚರ್ ಏನು ಅಂತ. ಇದನ್ನ ಆಲ್ರೆಡಿ ಕಾನ್ಸರ್ಟ್ ಲೆಸನ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡಿದೀನಿ ಮ್ಯಾಮ್. ಅಲ್ಲೂ ಬೇಕಾದ್ರೆ ಅವ್ರು ಇನ್ನೊಂದ್ಸಲಿ ನೋಡ್ಬೋದು. ವಾಟ್ ಅನ್ನೋದು, ಇಲ್ಲಿ ಏನ್ ಪಿಕ್ಚರ್ ಇದು, ಮತ್ತೆ ಹೂ ಡು ದೇ ಸಿ, ಯಾರನ್ನ ನೋಡ್ತಾ ಇದ್ದಾರೆ ಈ ಪಿಕ್ಚರ್ ಅಲ್ಲಿ ಅಂತ ನೆಕ್ಸ್ಟ್ ಬರುತ್ತೆ. ಆಮೇಲೆ ವಾಟ್ ಆರ್ ದೇ ಡೂಯಿಂಗ್, ಆಕ್ಷನ್ ವರ್ಡ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಏನೇನು ಬರ್ತಾ ಇದೆ. ಮತ್ತೆ ಅದರ್ ದ್ಯಾನ್ ದೋಸ್ ಪೀಪಲ್ ಆರ್ ಅನಿಮಲ್, ವಾಟ್ ಡು ಆಬ್ಜೆಕ್ಟ್, ವಾಟ್ ಅದರ್ ಆಬ್ಜೆಕ್ಟ್ಸ್ ದೇ ಸಿ, ಅದನ್ನ ಬರೀಬೋದು. ಮತ್ತೆ ಲಾಸ್ಟ್ಲಿ ದೇ ಕ್ಯಾನ್ ಗಿವ್ ಎ ಮೆಸೇಜ್, ಸೂಟಬಲ್ ಮೆಸೇಜ್. ಇಲ್ಲಿ ಒಂದು ಆರ್ಮಿ ಇರೋದ್ರಿಂದ ವಿ ಶುಡ್ ರೆಸ್ಪೆಕ್ಟ್ ಆರ್ಮಿ ಪರ್ಸನ್ ಅಂತ ಕೊಡ್ಬೋದು. ಅಥವಾ ವಿ ಶುಡ್ ಆಲ್ವೇಸ್ ಬಿ ರೆಡಿ ಟು ಜೈ ಕಿಸಾನ್. ಹಾ ಮ್ಯಾಮ್. ವಿ ಶುಡ್ ಆಲ್ವೇಸ್ ಬಿ ರೆಡಿ ಟು ಸರ್ವ್ ಅವರ್ ನೇಷನ್ ಅಂತ ಕೊಡ್ಬೋದು. ಸೊ ಈ ಪಿಕ್ಚರ್ ಬಗ್ಗೆ ಬರೀಬೇಕು. ಒಂದ್ ಡಿಫ್ರೆನ್ಸ್ ಏನಂದ್ರೆ ಮ್ಯಾಮ್, ಬರೀ ವಂದೇ ಮಾತರಂ ಅಂತ ಬರೆದ್ರು ಆಯ್ತು. ಈ ಪಿಕ್ಚರ್ ಗೆ ಸಂಬಂಧಪಟ್ಟ ಜೈ ಹಿಂದ್ ಅಂತ ಬರೆದ್ರು ಆಯ್ತು.
ಒಂದು ಏನ್ ಹೇಳ್ಬೇಕು ಅಂದ್ರೆ ಮ್ಯಾಮ್, ಸ್ಟೋರಿ ರೈಟಿಂಗ್ ಅಲ್ಲಿ ಅವರು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಶಲಿ ಬರ್ದಿರ್ತಾರೆ, ಬಟ್ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು. ಯಾಕೆಂದ್ರೆ ದ ಪಿಕ್ಚರ್ ಇಸ್ ಇನ್ ಫ್ರಂಟ್ ಆಫ್ ದೆಮ್. ಅದನ್ನ ನೋಡ್ಕೊಂಡು ಸಿಂಪಲ್ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ಕೊಂಡು ಹೋದ್ರೆ ಆಯ್ತು. ಸೊ ಇನ್ನು ಡಿಸ್ಕ್ರಿಪ್ಷನ್ ಗೆ 2 ಮಾರ್ಕ್ಸ್ ಇರುತ್ತೆ ಮ್ಯಾಮ್. ಹಾಗಾಗಿ ಸ್ವಲ್ಪ ಡಿಸ್ಕ್ರೈಬ್ ಮಾಡಕ್ ಟ್ರೈ ಮಾಡಿದ್ರು ಅವ್ರಿಗೆ ಅಂಕಗಳು ಸಿಗುತ್ತೆ. ಸೊ ಯೂಸ್ ಮೋರ್ ಅಂಡ್ ಮೋರ್ ಅಡ್ಜೆಕ್ಟಿವ್ಸ್. ಯಾ ಮ್ಯಾಮ್, ಅಡ್ಜೆಕ್ಟಿವ್ಸ್ ನ ಯೂಸ್ ಮಾಡ್ಕೋಬಹುದು ಅವರು. ಸೊ ನೆಕ್ಸ್ಟ್ ಕಮ್ಸ್ ಫೇವರೇಟ್ ಸೆಕ್ಷನ್ ಆಫ್ ದ ಸ್ಟೂಡೆಂಟ್ಸ್, ಕೋಟ್ ಫ್ರಮ್ ಮೆಮೊರಿ. ಸೊ ಇಲ್ಲಿ ಈಸಿ ಟಿಪ್ ಅಂದ್ರೆ 3 ಪೋಯಮ್ ಇರುತ್ತೆ ಮ್ಯಾಮ್. 3 poems are for quote from memory. But 3 ನಲ್ಲಿ ಎರಡಕ್ಕೆ ಪರ್ಫೆಕ್ಟ್ ಆದ್ರು ಅಂದ್ರೆ they will get 4 marks. 4 marks. ಈಸಿ ಸ್ಕೋರಿಂಗ್ ಮ್ಯಾಮ್. ಏನು ತಪ್ಪಾಗಕ್ಕೆ ಚಾನ್ಸೇ ಇಲ್ಲ ಪ್ರಾಕ್ಟೀಸ್ ಮಾಡಿದ್ರೆ. ಸೊ ಇಲ್ಲಿನೂ ಕೂಡ you will get internal choice. One stanza will be from one poem and another from another poem. So whatever the poem you are comfortable with, ಅಂದ್ರೆ ಇಲ್ಲಿನೂ ಕೂಡ please remember punctuation mistake, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಹೋದ್ರೆ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಕಮ್ಸ್ ಪ್ಯಾಸೇಜ್ ರೀಡಿಂಗ್ ಮ್ಯಾಮ್. ಇಟ್ಸ್ ಆಲ್ಸೋ ವೆರಿ ಈಸಿ ಮ್ಯಾಮ್. ಪ್ಯಾಸೇಜ್ ರೀಡಿಂಗ್, ನಾವು ಇಲ್ಲಿ ಪ್ಯಾಸೇಜ್ ಅನ್ನ ಕೊಟ್ಟಿಲ್ಲ. ಪ್ಯಾಸೇಜ್ ರೀಡಿಂಗ್ ಅಂದ್ರೆ ಇಟ್ ಇಸ್ ಅನ್ಸೀನ್ ಪ್ಯಾಸೇಜ್. ಹಾ ಮ್ಯಾಮ್. So any passage may any passage. It may be a story, it may be a article. Usually they give passage, paragraph ma'am. One paragraph irutte. So in from that paragraph they'll give 2 questions. 2 questions of 2 marks ma'am. 2 questions of 2 marks. So paragraph ಅನ್ನ ಓದಿ ಅರ್ಥ ಮಾಡ್ಕೊಂಡು ಕ್ವೆಶ್ಚನ್ ಅನ್ನ ನೋಡಿದ್ರೆ ನಿಮ್ಗೆ ಆ ಪ್ಯಾರಾಗ್ರಾಫ್ ನ ಯಾವ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಇದೆ ಅಂತ ಗೊತ್ತಾಗತ್ತೆ. ಸೊ ದೇ ಹ್ಯಾವ್ ಟು ರೈಟ್ ಇಟ್. ಸೊ ನೀವು ಪ್ಯಾರಾಗ್ರಾಫ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇನ್ ಯುವರ್ ಓನ್ ವರ್ಡ್ಸ್. ಇಲ್ಲ ಅಂತ ಹೇಳಿದ್ರೆ ಆ ಪ್ಯಾರಾಗ್ರಾಫ್ ಅನ್ನ ಯಾವ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಇದೆ ತೆಗೆದು ಅಲ್ಲೇ ಬರೋದು. ಸೊ ದಟ್ ಸೆಂಟೆನ್ಸ್ ಅನ್ನ ನೀವು ಕಾಪಿ ಮಾಡಿದ್ರೆ ಬರೆದ್ರೆ at least they'll get 1 mark. Sometimes even 2 marks also ma'am, because direct answer direct irutte. ha ma'am, 2 marks but not always. Yes. So this is summaries irutte ma'am. 3 summaries irutte. illu hage internal options irutte. Internal options, summary of the poem helidivalla ma'am. ella summary kaltkonbidi. haudu irode 8 poem. 8 poem irutte ma'am. 8 poem the summary na ನೀವು story ತರ if you remember it you can it will answer. be very easy ma'am. And this is for 4 marks. 4 marks. This is for 4 marks. So at least you will get 2 to 3 marks. Yeah ma'am. Summary here is given in points ma'am. Points. So these are the summaries of the questions which are asked in September 2020 paper. So next section is 4 marks ma'am. Essay writing. Essay writing. Essay writing allinu kuda adu it may be any topic. Yeah ma'am. ಸೊ ಇದಕ್ಕೆ ಟಿಪ್ ಕೊಡಬಹುದು ಅಂತ ಹೇಳಿದ್ರೆ ಎಸೆ ರೈಟಿಂಗ್ ನೀವು ಯಾವಾಗ ಪ್ಯಾರಾಗ್ರಾಫ್ ರೈಟಿಂಗ್ ಅನ್ನ ಬರೆದ್ರು ಕೂಡ ಫಸ್ಟ್ ಯು ಗಿವ್ ದ ಇಂಟ್ರೊಡಕ್ಷನ್, ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ದ ಟಾಪಿಕ್, ಲಾಸ್ಟ್ ಕನ್ಕ್ಲೂಷನ್. ಸೊ ನೆಕ್ಸ್ಟ್ ಕಮ್ಸ್ ಲಾಸ್ಟ್ ಕ್ವೆಶ್ಚನ್ ಮ್ಯಾಮ್, ಲೆಟರ್ ರೈಟಿಂಗ್ ವೆರಿ ವೆರಿ ಈಸಿ. ಆದ್ರೆ ಕಷ್ಟ ಅಂತ ಹೇಳಿ ಬಿಟ್ಬಿಡ್ತೀರಾ. ಹೌದು. ಯಾಕೆ ಅಂತ ಹೇಳಿದ್ರೆ ಯಾರಿಗ್ ಬರೀಬೇಕು, ಯಾರ್ ಬರಿಬೇಕು, ಯಾರಿಗ್ ಬರಿಬೇಕು ಕ್ವಶನ್ ಅಲ್ಲಿ ಇರುತ್ತೆ. ಅಲ್ಲೇ ನೋಡಿ ಏನಕ್ಕೆ ಬರಿಬೇಕು, ಸಬ್ಜೆಕ್ಟ್ ಸಹ ಅಲ್ಲೇ ಸಿಗುತ್ತೆ. ಲೆಟರ್ ಅನ್ನ ಯಾಕೆ ಬರಿಬೇಕು, ಯಾವ ವಿಷಯಕ್ಕೆ ನೀವು ಪತ್ರ ಬರಿಬೇಕು, ಅದು ಕೂಡ ಅಲ್ಲೇ ಇರುತ್ತೆ. ಏನಂದ್ರೆ ಅರೇಂಜ್ ಮಾಡ್ಬೇಕಷ್ಟೇ, ಕರೆಕ್ಟ್ ಆಗಿ ಫಾರ್ಮ್ಯಾಟ್ ಅಲ್ಲಿ ಅರೇಂಜ್ ಮಾಡ್ಬೇಕಷ್ಟೇ. ಸೊ ಲೆಟರ್ ರೈಟಿಂಗ್ ಅಲ್ಲಿ we have two types ma'am. Personal letter and formal letter. Personal letter and formal letter. ಸೊ ಪರ್ಸನಲ್ ಲೆಟರ್, ಫಾರ್ಮಲ್ ಲೆಟರ್ ಕೂಡ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಲೆಸನ್ಸ್ ಜೊತೆನೂ ಇತ್ತು, ಸಂವೇದ ಲೆಸನ್ಸ್ ಜೊತೆನೂ ಮಾಡಿದ್ವಿ. ಸಂವೇದ ಲೆಸನ್ಸ್ ಜೊತೆಲೂ ಡಿಸ್ಕಸ್ ಮಾಡಿದೀವಿ. ನಿಮ್ಗೆಲ್ಲ ಈಗಾಗಲೇ ಗೊತ್ತಿದೆ ಅಂತ ಅನ್ಕೊಂಡಿದೀವಿ. ಸೊ ಕ್ವಿಕ್ಲಿ ರನ್ ಥ್ರೂ ಮಾಡೋಣ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹೇಳಿ ಕ್ವಿಕ್ ಆಗಿ. ಈಗ ಇದು ಒಂದು ಫಸ್ಟ್ ಫಾರ್ಮಲ್ ಕೊಟ್ಟಿದ್ದಾರೆ, ಇದು ಫಾರ್ಮಲ್ ಫಸ್ಟ್ ಪರ್ಸನಲ್ ಕೊಟ್ಟರು, ಆಮೇಲೆ ಫಾರ್ಮಲ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೆ, ಎರಡರಲ್ಲಿ ಯಾವ್ದನ್ನಾದ್ರೂ ಅಟೆಂಪ್ಟ್ ಮಾಡ್ಬೋದು. ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೆ ಅದನ್ನ ಅಟೆಂಪ್ಟ್ ಮಾಡಿ. ಸೊ ಇಲ್ಲಿ ಫಾರ್ಮ್ಯಾಟ್ ಇಂಪಾರ್ಟೆಂಟ್ ಮ್ಯಾಮ್, ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಫಾರ್ಮಲ್ ಲೆಟರ್ ಅಲ್ಲಿ ಏನದು ಫಾರ್ಮ್ಯಾಟ್ ಕ್ವಿಕ್ ಆಗಿ ರನ್ ಥ್ರೂ ಮಾಡೋಣ. ಅಡ್ರೆಸ್ ಆಫ್ ದಿ ರೈಟರ್ ಅಂದ್ರೆ ಇಲ್ಲಿ ಅವರು ಯಾರು ಬರೀತಾ ಇರೋದು, ಫ್ರಮ್ ಅಂತ ಅನ್ಕೊಂಡಿದ್ದಾರೆ. ಫ್ರಮ್ ಅಡ್ರೆಸ್, ಡೇಟ್ ಹಾಕ್ಬೇಕು ಮಧ್ಯ, ಪ್ಲೇಸ್, ಟು ಅಡ್ರೆಸ್, ಯಾರಿಗೆ ಬರೀತಾ ಯಾರಿಗೆ, ಸ್ಯಾಲ್ಯುಟೇಷನ್, ರೆಸ್ಪೆಕ್ಟೆಡ್ ಸರ್, ಡಿಯರ್ ಸರ್. ಅವ್ರಿಗೆ ರೆಸ್ಪೆಕ್ಟೆಡ್ ಕಷ್ಟ ಆಯ್ತು ಅಂದ್ರೆ ಡಿಯರ್ ಸರ್, ಡಿಯರ್ ಮ್ಯಾಮ್ ಅಂತ, ಮೇಡಮ್ ಅಂತ, ಡಿಯರ್ ಸರ್ ಅಂತ ಬರೆದ್ರು ಆಯ್ತು. ಅದು ಕಷ್ಟ ಆಯ್ತು ಬರೀ ಸರ್ ಅಂತ ಬರೆದ್ರು ಆಯ್ತು. ಹೌದು ಮ್ಯಾಮ್, ಹೌದು. ಆಮೇಲೆ ಸಬ್ಜೆಕ್ಟ್ ಅಲ್ಲೇ ಇರುತ್ತೆ. ಬಾಡಿ ಆಫ್ ದಿ ಲೆಟರ್ ಮಾತ್ರ ಅವ್ರು ಸ್ವಲ್ಪ ಬಾಡಿ ಆಫ್ ದ ಲೆಟರ್ಗೂ ಸ್ವಲ್ಪ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಆರ್ ಲೀವ್ ಟೇಕಿಂಗ್ ಅಲ್ಲಿ ಥ್ಯಾಂಕಿಂಗ್ ಯು ಆರ್ ಥ್ಯಾಂಕಿಂಗ್ ಯು ಅಂತ ಹೇಳಿ ಎಲ್ಲ ಲೆಫ್ಟ್ ಸೈಡ್
yours yours faithfully, no, yours sincerely, obediently, obediently ಏನಾದ್ರು ಈಗ HM ಗೆ ಲೀವ್ ಲೆಟರ್ ಬರೀರಿ ಅಂತ ಹೇಳಿದಾಗ obediently obediently ಅಂತ ಬರುತ್ತೆ. ಆಫೀಸಸ್ ಬರೆದಾಗ faithfully ಅಂತ ಫೇತ್ಫುಲಿ ಬರೀತೀವಿ. ಸೊ ಪರ್ಸನಲ್ ಲೆಟರಿಗೆ ಬಂದ್ರೆ ಪ್ಲೇಸ್ ಅಷ್ಟೇ ಬರೀತಾರೆ, ಡೇಟ್ ಹಾಕ್ತಾರೆ ರೈಟ್ ಸೈಡ್ ಅಲ್ಲಿ, ಸಲ್ಯೂಟೇಷನ್ ಡೈರೆಕ್ಟ್ಲಿ ಫ್ರಮ್ ಟು ಇಲ್ಲಿ ಬರೀ ಡಿಆರ್ ಅಷ್ಟೇ ಬರೆದ್ರೆ ಸಾಕು. ಮತ್ತೆ ಬಾಡಿ ಆಫ್ ದಿ ಲೆಟರ್ ಅಲ್ಲಿ ಬರ್ಕೊಂಡು ಹೋಗ್ಬೇಕು. ಇಲ್ಲಿ ಸಬ್ಸ್ಕ್ರಿಪ್ಷನ್ ಲೀವ್ ಟೇಕಿಂಗ್ ಈಸಿ ಇರುತ್ತೆ ಯುವರ್ ಅಫೆಕ್ಷನೇಟ್ಲಿ ಆ ತರ ಹಾಕ್ಬೋದು. ಇಲ್ಲ ಬರೀ yours ಅಂತ yours ಅಂತ ಬರೆದ್ರು ಆಯ್ತು. ಕೊನೆಗೆ ಸಿಗ್ನೇಚರ್ ಸೇಮ್, ಅಡ್ರೆಸ್ ಒಂದು ಬಾಕ್ಸ್ ಅಲ್ಲಿ Sender address. ಸೆಂಡರ್ ಅಡ್ರೆಸ್ ಹಾಕ್ಬೇಕು ಯಾರಿಗೆ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ವಶನ್ ಪೇಪರ್ and also the question paper which you will face in the next exam, coming exam. Let them practice it, ma'am. Yes. So practice well, children. If you have any doubt, you can consult your Class teachers. teacher. All Yeah. the best, children. Yes, Thank you. thank you.